ನೋಡ್ತಾ ಇದ್ದೀರಾ ಬಿಗ್ ಬಾಸ್? ನಿನ್ನೆ ಮೊನ್ನೆ ಎಪಿಸೋಡ್ ಎಕ್ಸ್ಪೆಷಲಿ ನೋಡಿದ್ರೆ ಸರ್? ಹಾಂ ಸರ್, ನೋಡಿದೆ ಸರ್. ಯಾಕಂದರೆ ಗಿಲ್ಲಿದು ನಾನು ಹೇಳ್ತಾ ಇದ್ರೆ ಜನ ನಂಬ್ತಾ ಇರಲಿಲ್ಲ ಸರ್. ಯಾಕಂದರೆ ಅಲ್ಲಿ ಆಚೆ ನಿಮಗೆ ಬರೀ ಒಳ್ಳೇದು ಮಾತ್ರ ತೋರಿಸ್ತಾರೆ. ಗಿಲ್ಲಿದು ಡೇ ಒನ್ನಿಂದನೂ ಅದೇ ಥರ ಇರೋದು, ಎಲ್ಲರಿಗೂ ಇರಿಟೇಷನ್ ಮಾಡ್ತಾನೆ. ಅಂದರೆ ಮನೇಲಿ ಇರೋಕ್ಕೆ ಆಗಲ್ಲ. ನಾನು ಆಚೆ ಬಂದಿರೋದು ಅವ್ರ ಕಾರಣದಿಂದನೇ. ಅಲ್ಲಿ ಏನಂದರೆ ಕೆಟ್ಟದ್ದು ಏನು ಅವನು ತೋರಿಸ್ತಾ ಇಲ್ಲ, ಬರೀ ಕಾಮಿಡಿ ತೋರಿಸೋದ್ರಿಂದ ಜನ ಬಂದು ಅದನ್ನೇ ನಂಬಿಬಿಟ್ಟಿದ್ದಾರೆ. ಅವ್ರಿಗೆ ಒಂದು ಮ್ಯಾನರ್ಸ್ ಇಲ್ಲ, ಕಲ್ಚರ್ ಇಲ್ಲ, ಒಂದು ಯಾರ ಜೊತೆ ಹೆಂಗೆ ನಡ್ಕೋಬೇಕನ್ನೋದು ಗೊತ್ತಿಲ್ಲ. ಅದನ್ನು ಬಂದು ಖುಷಿಯಾಗಿ ತೊಗೊಳ್ತಾ ಇದ್ದಾರೆ ಹೊರತು ಜನ ಅದನ್ನು ಖಂಡಿಸ್ತಾ ಇಲ್ಲ. ಯಾಕಂದರೆ ಅದು ಚೀಪ್ ಅದು. ಯಾಕಂದರೆ ಯಾರು ದೊಡ್ಡ ಮನುಷ್ಯರು ಬಂದಿದ್ದಾರೆ ಅಂದರೆ ಅವ್ರಿಗಿಂತ ದೊಡ್ಡವ್ರು ಇರ್ತಾರೆ, ಅವರು ಹೆಸರು ಮಾಡಿ ಬಂದಿರ್ತಾರೆ, ಅವ್ರಿಗೊಂದು ಕೃತಜ್ಞತೆ. ಇವನೇನು ಬಿಗ್ ಬಾಸ್ ಮನೇಲಿದ್ದಾಗ ಇವನೇನು ಬಿಗ್ ಬಾಸ್ ಅಲ್ಲ. ಆದರೆ ಬಂದವ್ರಿಗೆ ಒಂದು ಹೋಗೋವ್ರಿಗೆ 2-3 ದಿವಸ ಇರ್ತಾರೆ, ಅವ್ರನ್ನ ಆಚೆ ಜನನೂ ನೋಡ್ತಾ ಇರ್ತಾರೆ. ಅವ್ರನ್ನ ಹಂಗೆ ಊಟ ಮಾಡೋಕ್ಕೆ ಗತಿ ಕೆಟ್ಟು ಬಂದಿದ್ದೀರಾ, ನಾವು ಬಿಸಾಕ್ತಾ ಇದ್ದೀವಿ, ಅದನ್ನು ತಿಂತಾ ಇದ್ದೀರಾ, ಆ ಥರ ಎಲ್ಲ ಮಾತಾಡೋದು ತುಂಬ ತಪ್ಪು. ಯಾಕಂದರೆ ಆಚೆ ಜನಗಳು ನೋಡ್ತಾರೆ, ಅವ್ರಿಗೆ ಅದು ಕೇವಲವಾಗಿ ಅವ್ರನ್ನ ಕುಗ್ಗಿಸುತ್ತೆ. ಆ ಥರ ಡೈಲಿ ಎಲ್ಲರಿಗೂ ಮಾಡ್ತಾ ಇದ್ದಾನೆ ಡೇ ಒನ್ನಿಂದ. ಅದನ್ನು ಬಿಗ್ ಬಾಸ್ ಟೀಮ್ ಅವ್ರು ತೋರಿಸ್ತಾ ಇಲ್ಲ. ಅದರಿಂದ ಜನ ಅವನ್ನ ತುಂಬ ಒಳ್ಳೆಯವ್ರಿಗೂ ಅಂದ್ಕೊಂಡಿದ್ದಾರೆ. ಆದರೆ ಆ ಥರ ನಾನು ಚಿಕ್ಕ ಬುದ್ಧಿ, ಕೆಟ್ಟ ಬುದ್ಧಿ, ಜಲಸ್ ಬುದ್ಧಿ, ಕಳ್ತನದ ಬುದ್ಧಿ, ಇರಿಟೇಷನ್ ಮಾಡೋ ಕ್ಯಾರೆಕ್ಟರು, ಅವನ ಜೊತೆ ಯಾರು ಕಟ್ಕೊಂಡು ಅಷ್ಟು ಇರಿಟೇಷನ್ ಕ್ಯಾರೆಕ್ಟರು, ಅವನಿಗೆ ಮದುವೆ ಆಗೋದೇ ಡೌಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ನೀವು ಹೇಳಿದ್ರಲ್ಲ, ಇವಾಗ ಕಟ್ ಮಾಡ್ತಾ ಇದ್ದಾರೆ, ಹಾಂ ಸರ್, ಬರೀ ಕಾಮಿಡಿ ತೋರಿಸ್ತಾ ಇದ್ದಾರೆ. ಹಾಂ ಸರ್, ಅಲ್ಲಿಗೆ ಬಿಗ್ ಬಾಸ್ ಫೇವರ್ ಆಗಿದ್ದಾರೆ? ಅಲ್ಲ, ಫೇವರ್ ಅಂತಲ್ಲ ಸರ್. ಈಗ ಜನಕ್ಕೆ ಬೇಕಾಗಿರತ್ತಾನೆ ಟಿಫನ್ ಕೊಡಬೇಕು. ಇವಾಗ ನಿಮ್ಗೆ ಅದೇ ಇಷ್ಟ ಆಗ್ತಾ ಇದೆ. ಈಗ ಇಲ್ಲಿ ನೀವು ಎಲ್ಲ ಏನು ಅಂದ್ಕೊತೀರಾ, ಕಾಮಿಡಿ ಬರ್ತಾ ಇದೆ ಅದಕ್ಕೆ ಎಷ್ಟು ಚೆನ್ನಾಗಿ ಮಾಡ್ತಾವನೆ, ಅವನೇ ವಿನ್ನರು ಅಂತ ನೀವು ಹೇಳ್ತಾ ಇದ್ದೀರಾ. ನಮಗೆ ರಕ್ಷಿತಾ ಇಲ್ಲ ಅಶ್ವಿನಿ ಗೌಡ ಮೇಡಮು ಅವರು ಒಂಥರ ಸ್ಟ್ರಾಂಗಾಗಿ ಆಡ್ತಾ ಇದ್ದಾರೆ. ಯಾರಿಗೂ ತೊಂದರೆ ಮಾಡದೆ ಅವ್ರ ಸ್ಟೈಲಲ್ಲಿ ಅವ್ರು ಆಡ್ತಾ ಇದ್ದಾರೆ. ಆಮೇಲೆ ಒಳ್ಳೆ ರೀತಿಲಿ ಆಡ್ತಾ ಇದ್ದಾರೆ. ಅಂದರೆ ಇವನು ಎಲ್ಲರನ್ನೂ ಕೀಳವಾಗಿ ಕೆಟ್ಟದಾಗಿ ಮಾತಾಡ್ತಾನೆ. ಆಮೇಲೆ ಮಾತಾಡೋಕ್ಕೆ ಹೋದ್ರೆ ಐಫು ಅಂತಾನೆ. ಅವಾಗ ನಿಮಗೆ ಮುಂದಕ್ಕೆ ಮಾತಾಡೋಕ್ಕೆ ಮನಸ್ಸು ಬರಲ್ಲ. ನೀವೇನು ಮಾಡ್ತೀರಾ, ಸೈಲೆಂಟ್ ಆಗಿಬಿಡ್ತೀರಾ. ಆವಾಗ ಡಲ್ ಇದ್ದಾನೆ ಅಂತ ಆಚೆ ಹಾಕ್ತಾರೆ. ಅದು ಮಾಡ್ತಾ ಇರೋದೇ ಕಾರಣನೇ ಗಿಲ್ಲಿ. ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಅವ್ನು ತುಂಬ ತೊಂದರೆ ಕೊಡ್ತಾ ಇದ್ದಾನೆ. ಆದರೆ ಅವನದು ಕಂಟೆಂಟ್ ಓಡ್ತಾ ಇದೆ ಅಂತ ಅವನ್ನ ಇಟ್ಕೊಂಡಿದ್ದಾರೆ. ಆ ಕೆಟ್ಟ ಬುದ್ಧಿ ನಾವೆಲ್ಲ ತೋರಿಸ್ಬಿಟ್ಟಿದ್ರೆ ಯಾವತ್ತೋ ಮರ್ಯಾದೆ ಕಳೆದು ಆಚೆ ಹಾಕ್ಬಿಟ್ಟಿರೋರು. ಸರ್, ಅದೇ ನಿನ್ನೆನು ಹಳೆ ಸ್ಪರ್ಧಿಗಳೆಲ್ಲ ಬಂದಿದ್ದಾರೆ. ಹೌದು ಸರ್. ಎಸ್ಪೆಷಲಿ ರಜತ್, ಮಂಜಣ್ಣ ಗಿಲ್ಲಿಗೆ ಅಂದ್ರೆ ಈ ಕಡೆ ಗಿಲ್ಲಿಯವನು ಇದು ಮಾಡ್ತಾ ಇದ್ದಾರೆ, ಆ ಕಡೆ ಅವರು ಅದೇ ತರ ಟಕ್ಕರ್ ಕೊಡ್ತಾ ಇದ್ದಾರೆ. ಇಬ್ಬರದ್ದು ಫೈಟ್ ಸರ್. ಆದರೆ ರಜತ್ ಅವರು, ಮಂಜಣ್ಣ ಅವರು ಕೆಟ್ಟದಾಗಿ ಏನು ನಡ್ಕೊಂತಿಲ್ಲ ಸರ್. ಅವರು ಸಭ್ಯವಾಗಿ ನಡ್ಕೊಳ್ತಾ ಇದ್ದಾರೆ. ಆದರೆ ಗಿಲ್ಲಿ ಈಗಲೂ ಇನ್ನೂ ಕಿಂಡಲ್ಲಾಗಿ ಅವ್ರನ್ನ ಗೆಟ್ ಔಟ್ ಅನ್ನೋ ರೀತಿಲೇ ಮಾತಾಡ್ತಾನೆ. ನೀವು ಬಂದಿದ್ದೀರಾ 3 ದಿವಸಕ್ಕೆ ಹೋಗ್ರಿ ಅನ್ನೋ ರೀತಿಲಿ ಮಾತಾಡ್ತಾ ಇದ್ದಾನೆ. ಅದು ತುಂಬ ಅವಮಾನ ಮಾಡ್ತಾ ಇದ್ದಾನೆ. ಆ ಥರ ಕ್ಯಾರೆಕ್ಟ್ರು ದಯವಿಟ್ಟು ಒಳ್ಳೇದಲ್ಲ. ಅವನಿಗೆ ಯಾರು ಪಾಠ ಕಲಿಸ್ತೀರಾ, ಯಾರು ತಿದ್ದುತ್ತೀರಾ, ನೀವೇ ತಿದ್ದಬೇಕು. ಜನತೆನೇ ಅವ್ನಿಗೆ ಡಿಸೈಡ್ ಮಾಡಬೇಕು. ಅಲ್ಲ, ಫ್ಯಾನ್ ಬೇಸ್ ತುಂಬ ಇದೆ ಸರ್. ಫ್ಯಾನ್ ಬೇಸಿಂದ ಅವನೇ ಗೆಲ್ತಾನೆ. ಅವನು ಎಷ್ಟೇ ಕೆಟ್ಟವರಿದ್ರು ಫ್ಯಾನ್ ಬೇಸ್ ಇರೋದ್ರಿಂದ ಅವರೇ ಗೆಲ್ತಾರೆ. ಅಂದರೆ ಅವರು ವಿನ್ನರ್ ಆಗ್ಬೋದು, ಇಲ್ಲ ಸೆಕೆಂಡ್ ವಿನ್ನರ್ ರನ್ನರ್ ಅಪ್ಪರ ಆಗ್ಬೋದು. ಆದರೆ ನನಗೆ ರಕ್ಷಿತಾ, ಅಶ್ವಿನಿ ಗೌಡ ಅವರೇ ಗೆಲ್ಲಬೇಕು ಅಂತ ನನ್ನ ಆಸೆ.